ನಮಸ್ತೆ ಪ್ರಿಯ ವೀಕ್ಷಕರೇ. ಈಗ 2024ನೇ ಇಸವಿಯ ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಹೇಳ್ತಾ ಇದ್ದೆ. ಮಿಥುನ ರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಗುರು ಅಷ್ಟೊಂದು ಅನುಕೂಲವಾದಂತಹ ಸ್ಥಿತಿಯಲ್ಲಿ ಇಲ್ಲ. ಲಗ್ನ ಶುದ್ಧವಾಗಿದೆ. 2ರಲ್ಲಿ ರವಿ, 3ರಲ್ಲಿ ಬುಧ ಶುಕ್ರ, 4ರಲ್ಲಿ ಕೇತು, 5 6 7 8ನೇ ಭಾವಗಳು ಶುದ್ಧ, 9ರಲ್ಲಿ ಶನಿ, 10ರಲ್ಲಿ ರಾಹು, 11 ಶುದ್ಧ, 12ರಲ್ಲಿ ಕುಜ ಗುರು. ಈ ರೀತಿ ಆಗ್ತದೆ ಅವರ ಸ್ಥಿತಿ ಇರುವಂಥದ್ದು. ಇರುವಾಗ ಲಗ್ನಾಧಿಪತಿಯಾಗಿರುವಂಥ ಬುಧ 3ರಲ್ಲಿರುವಂತಹದ್ದು ವಕ್ರಗತಿಯಲ್ಲಿ ಇದ್ದಾನವನು. ವಕ್ರಗತಿಯಲ್ಲಿ ಮುಂದೆ ಕರ್ಕಾಟಕ ರಾಶಿಗೆ, ಅಲ್ಲಿಂದ 2ನೇ ಮನೆಗೆ ಬರುವಂತಹದ್ದು. 3ನೇ ಮನೆಯಲ್ಲಿರುವಂಥ ಬುಧ 2ನೇ ಮನೆಗೆ ಪ್ರವೇಶ ಮಾಡಲಿಕ್ಕಿದ್ದಾನೆ. ವಕ್ರಗತಿಯಲ್ಲಿರುವಂಥ ಬುಧ ಏನು ಮಾಡ್ತಾನೆ ಅಂತ ಕೇಳಿದರೆ, ಇಲ್ಲಿ ಮನಸ್ಸಿಗೆ ಸಂಬಂಧಿಸಿ ಕಾರ್ಯಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಚಾರಗಳಿಗೆ ನಮಗೆ ನೋಡುವ. ವಕ್ರ ಅಂತ ಕೇಳಿದರೆ ಬಲಿಷ್ಠ ಅಂತಲೂ ಅಭಿಪ್ರಾಯ ಉಂಟು. ಹಾಗಿರುವಾಗ ಈ ರಾಶಿಯಧಿಪತಿಯಾಗಿದ್ದುಕೊಂಡು 3ರಲ್ಲಿರುವಂತಹದ್ದು ಶುಕ್ರನ ಯೋಗ ಸ್ಥಿತಿ ಎನ್ನುವಂತಹದ್ದು ಉದರ ಸಂಬಂಧವಾದಂತಹ ತೊಂದರೆಗಳೋ ಕಾಯಿಲೆಗಳನ್ನು ಅವನು ಅನುಭವಿಸಬೇಕಾದಂತಹ ಸ್ಥಿತಿ ಉಂಟಾಗಬಹುದು. ಗ್ಯಾಸ್ಟ್ರಿಕ್, ಎಸಿಡಿಟಿ, ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು. ಶುಕ್ರನು ಇರುವಂತಹ ಕಾರಣದಿಂದ ಕೆಲವು ಶುಗರ್ ಸಂಬಂಧವಾಗಿರುವಂತಹ ಕಾಯಿಲೆಯಿಂದ ಕಾಲುಗಳಿಗೆ ತೊಂದರೆಯಾಗುವಂತಹದ್ದು, ಏಟಾಗುವಂತಹದ್ದು ಇತ್ಯಾದಿ ಆಗಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಶುಗರ್ ಇತ್ಯಾದಿ ಕಾಯಿಲೆ ಇದ್ದಂಥವರು ಈ ಸಮಯದಲ್ಲಿ ಹೆಚ್ಚು ಜಾಗೃತೆಯಾಗಿರುವಂತಹದ್ದು ಉತ್ತಮ. ಧನಸ್ಥಾನಾಧಿಪತಿಯಾಗಿರುವಂಥವನು ಚಂದ್ರ, ಧನಸ್ಥಾನದಲ್ಲಿ ರವಿ ಇರುವಂತಹದ್ದು. ಹಾಗಿರುವಾಗ ಆರ್ಥಿಕ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಅಭಿವೃದ್ಧಿ ಉಂಟಾದರೂ ಕೂಡ 2ರಷ್ಟು ಖರ್ಚುಗಳು ಕೂಡ ಅವರಿಗೆ ಬರುವುದಕ್ಕೆ ಸಾಧ್ಯತೆ ಇರುತ್ತದೆ. ಆ ರೀತಿಯಲ್ಲಿ ಖರ್ಚು ಹೆಚ್ಚಾಗಿರುವ, ಆದಾಯವೂ ಹೆಚ್ಚಾಗಿರುವಂತಹ ಸಮಯ ಇದು. ಆ ಪ್ರಕಾರವಾಗಿ 4ರಲ್ಲಿ ಕೇತುವಿನ ಸ್ಥಿತಿ ಇರುವಂತಹದ್ದರಿಂದ ಭೂಮಿಯಲ್ಲಿ ತೊಂದರೆಗಳು, ಆದಾಯಕ್ಕೆ ತೊಂದರೆ, ಕೃಷಿ ಕಾರ್ಯಗಳಿಗೆ ಅಡೆತಡೆ, ಇತರ ಪ್ರಾಣಿ ಜಂತುಗಳಿಂದ ತೊಂದರೆಗಳು ಬರುವಂತಹದ್ದು. ಹಾಗಾಗಿ ಆ ಮಾಡಿದಂತಹ ವಸ್ತುಗಳೆಲ್ಲವೂ ಕೂಡ ಕೃಷಿಯ ಕಾರ್ಯದಲ್ಲಿ ನಷ್ಟವನ್ನು ಅನುಭವಿಸಬೇಕಾದಂತಹ ಸ್ಥಿತಿಯೂ ಕೂಡ ಉಂಟಾಗಬಹುದು. ನಾಶ ನಷ್ಟಗಳು ಅಧಿಕವಾಗುವುದಕ್ಕೆ ಸಾಧ್ಯತೆಗಳುಂಟು. 5ನೇ ಭಾವ ಶುದ್ಧವಾಗಿದೆ. ಸಂತಾನ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲೆಲ್ಲ ಒಳ್ಳೆಯ ಪ್ರಗತಿಗಳುಂಟಾಗಬಹುದು. ದಾಂಪತ್ಯವೂ ಕೂಡ ಉತ್ತಮವಾಗಿರುವಂತಹ ಸ್ಥಿತಿ. ದಂಪತಿಗಳಲ್ಲಿ ನಮಗೆ ಹೇಳುವಾಗ ಸ್ವಲ್ಪ ಮನಸ್ತಾಪಗಳಿದ್ದರೂ ಕೂಡ ಮುಂದಿನ ದಿವಸಗಳಲ್ಲಿ ಅದೆಲ್ಲವೂ ಕೂಡ ಶುಭವಾಗುವುದಕ್ಕೆ ಸಾಧ್ಯತೆ ಇದೆ. ಈಗ ಮಾತ್ರ ಮಾತಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಮಾತಾಡುವಂತಹದ್ದು ಒಳ್ಳೆಯದು. ಮಾತಿನಿಂದಲಾಗಿ ಕಲಹಗಳುಂಟಾಗಬಹುದು. ಮಾತುಗಳಿಂದಲಾಗಿ ದೂರ ಇರಬೇಕಾದಂಥ ಮನಸ್ತಾಪಗಳುಂಟಾಗುವಂತಹ ಸ್ಥಿತಿ. ಮನಸ್ಸಿನ ಸ್ಥಿಮಿತದಲ್ಲಿಟ್ಟುಕೊಂಡು ಮಾತನ್ನು ಕಡಿಮೆ ಮಾಡಿಕೊಂಡು ಆ ಕಾಲವನ್ನು ತಪ್ಪಿಸಿಕೊಂಡಲ್ಲಿಗೆ ದೋಷಗಳು ದೂರವಾಗಬಹುದು. ಅದೇ ಪ್ರಕಾರವಾಗಿ ಇಲ್ಲಿ ಭಾಗ್ಯಭಾವದಲ್ಲಿಯೂ ಕೂಡ, ಕರ್ಮಭಾವದಲ್ಲಿಯೂ ಕೂಡ ಪಾಪಗ್ರಹಗಳಿರುವುದರಿಂದಲಾಗಿ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಹೊಸತನ್ನು ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಲ್ಲ. ಗುರು ಪ್ರತಿಕೂಲವಾಗಿರುವುದರಿಂದಲಾಗಿ ಈ ಕೋರ್ಟು ವಿಚಾರಗಳು, ಬೇರೇನಾದರೂ ವಿಶೇಷವಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ಇದೆಲ್ಲವನ್ನು ಕೂಡ ಸ್ವಲ್ಪ ವಿಳಂಬವಾಗಿ, ಸ್ವಲ್ಪ ಕಾಲಾನಂತರದಲ್ಲಿ ಮಾಡಿದರೆ ಉತ್ತಮ. ಈ ತಿಂಗಳು ಅಷ್ಟಾಗಿ ಉತ್ತಮವಾದಂತಹ ಸಮಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವಂತಹದ್ದು. ಮಹಾವಿಷ್ಣುವಿಗೆ ಹಾಲು ಪಾಯಸ, ಬ್ರಹ್ಮರಕ್ಷಸ್ಸಿಗೆ ಹಾಲು ಪಾಯಸ ಇತ್ಯಾದಿ ಆಗಿರುವಂತಹ ಸೇವೆಯನ್ನು ಮಾಡುವಂತಹದ್ದು. ಗುರುವಾರ ದಿವಸದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವಂತಹದ್ದು ಇತ್ಯಾದಿಯಾದ ಸೇವೆಗಳಿಂದ ಶುಭ ಫಲವು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವುದಕ್ಕಿದೆ. ಎಲ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನೇ ಮಾಡಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೆ.